ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ವಿವೋದು ಎಕ್ಸಾಮ್ ಆಗಿತ್ತು. ಸೊ ಆ ಪೇಪರ್ದು ಕೀ ಆನ್ಸರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬನ್ನಿ ಆಗಿದ್ರೆ ಶುರು ಮಾಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ನೋಡಿ, ನನ್ನ ಹತ್ರ ಒಂದು ಕ್ವಶನ್ ಪೇಪರ್ ಇದೆ. ಈ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ನಿಮ್ದು ಯಾವ ಸೀರೀಸ್ ಅಂತ ನೋಡಿಕೊಂಡು ಇದು ಮಾಡ್ಕೊಡಿ ನೋಡ್ಕೊಳ್ಳಿ ಒಂದ್ಸಲ. ನಾನು ಇವಾಗ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ನಾನು ಮೊದಲನೇ ಕ್ವಶನಿಂದ ಶುರು ಮಾಡ್ತಾ ಇದ್ದೀನಿ. ನೋಡಿ, ಮೊದಲನೇ ಕ್ವಶನ್ನು PQRST ಮತ್ತು U ಎನ್ನುವ 6 ಸದಸ್ಯರುಗಳ ಒಂದು ಕುಟುಂಬದಲ್ಲಿ 2 ಮದುವೆಯಾದ ಜೋಡಿಗಳಿವೆ. P ನು ಓರ್ವ ಶಿಕ್ಷಕ ಮತ್ತು R ನ ತಂದೆ. U ನು R ನ ಅಜ್ಜ ಮತ್ತು ಓರ್ವ ನ್ಯಾಯವಾದಿ. Q ಳು R ನ ತಾಯಿ, S ಳು R ನ ಅಜ್ಜಿ, T ನು R ನ ಸಹೋದರ. ಹಾಗಾದರೆ ಸಂಬಂಧದಲ್ಲಿ T ನು U ಎನ್ನುವವರಿಗೆ ಏನಾಗಬೇಕು? ಇದಕ್ಕೆ ಕರೆಕ್ಟ್ ಆನ್ಸರು ಮೊಮ್ಮಗ ಆಗುತ್ತೆ. ಆಪ್ಷನ್ 4 ಮೊಮ್ಮಗ. ನೋಡ್ಕೊಳ್ಳಿ, ನಾನು ಇದರಲ್ಲಿ ಬರೀ ಕೀ ಆನ್ಸರ್ನ ಹೇಳ್ಕೊಂಡು ಹೋಗ್ತೀನಿ. ಸಾಲ್ವ್ ಮಾಡೋದು ತುಂಬ ಟೈಮ್ ಹಿಡಿಯುತ್ತೆ, ಅದಕ್ಕೋಸ್ಕರ ಬರೀ ಕೀ ಆನ್ಸರ್ಸ್ನ ಹೇಳ್ಕೊಂಡು ಹೋಗ್ತೀನಿ. ನೋಡಿ, ನೆಕ್ಸ್ಟ್ ಕ್ವಶನ್ನು. ಒಂದು ಗಡಿಯಾರವನ್ನು ಮಧ್ಯಾಹ್ನಕ್ಕೆ ಸರಿಯಾಗಿ ಹೊಂದಿಸಲಾಗಿದೆ. ಅದು 24 ಗಂಟೆಗಳಲ್ಲಿ 10 ನಿಮಿಷಗಳು ಹಿಂದೆ ಬೀಳುತ್ತದೆ. 4ನೇ ದಿನದಂದು ಆ ಗಡಿಯಾರವು ಮಧ್ಯಾಹ್ನ 3 ಗಂಟೆ ಎಂದು ಸೂಚಿಸಿದಾಗ ಸರಿಯಾದ ಸಮಯ ಎಷ್ಟಾಗಿರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 4 PM, 4 ಗಂಟೆ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಥರ್ಡ್ ಕ್ವಶನ್ ನೋಡಿ. ಏರಿಕೆ ಕ್ರಮದಲ್ಲಿ 4 ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯಲಾಗಿದೆ. ಮೊದಲನೇ 3ರ ಗುಣಲಬ್ಧ 385 ಆಗಿದೆ ಮತ್ತು ಆ 3ರ ಕೊನೆಯ ಪ್ರಮಾಣದ ಸಂಖ್ಯೆ 1001 ಆಗಿರುತ್ತದೆ. ಆ ಕೊನೆಯ ಪ್ರಮಾಣದ ಸಂಖ್ಯೆಯು ಡ್ಯಾಶ್ ಆಗಿರುತ್ತದೆ. ಇದಕ್ಕೆ ಕರೆಕ್ಟ್ ಆನ್ಸರು 13 ಆಗಿರುತ್ತದೆ. ಆಪ್ಷನ್ 2 13 ಆಗಿರುತ್ತದೆ. ನೆಕ್ಸ್ಟ್ 4ನೇ ಕ್ವಶನ್ ನೋಡಿ. ಈ ಕೆಳಕಂಡ ಸರಣಿಯಲ್ಲಿ ಕಾಣೆಯಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇದು 4, 18, ಕ್ವಶನ್ ಮಾರ್ಕ್ ಇದೆ, 100. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಆಗುತ್ತೆ, 48. ನೆಕ್ಸ್ಟ್ ಕ್ವಶನ್ ನೋಡೋಣ. 5ನೇ ಕ್ವಶನ್ ನೋಡಿ. ಸಹಜ ನ್ಯಾಯ, ನ್ಯಾಚುರಲ್ ಜಸ್ಟಿಸ್, ಕಾನೂನಿನ ಆಧಿಪತ್ಯದ ಅವಿಭಾಜ್ಯ ಅಂಗ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ? ಇದಕ್ಕೆ ಆಪ್ಷನ್ ಎಲ್ಲ ಆಗುತ್ತೆ. ಆಪ್ಷನ್ 1 ಸಹಜ ನ್ಯಾಯವು ನೈತಿಕ ಮತ್ತು ಮಾನವೀಯ ಮೂಲಗಳಿಂದ ಉದ್ಭವಿಸಿದ್ದು. ಆಪ್ಷನ್ 2 ನ್ಯಾಯವು ಒಮ್ಮತ ಮತ್ತು ಸಮಾನತೆಯನ್ನು ಪುರಸ್ಕರಿಸುತ್ತದೆ. ಆಪ್ಷನ್ 3 ಇತರ ಪಕ್ಷದ ಹೇಳಿಕೆಯನ್ನು ಕೇಳಲು ಮತ್ತು ಹೇಳಲು ಅವಕಾಶ ನೀಡು ಎಂದು ಪ್ರತಿಪಾದಿಸುತ್ತದೆ. ಈ ಎಲ್ಲ ಆನ್ಸರ್ಗಳು ಕರೆಕ್ಟ್ ಆಗಿದಾವೆ. ಸೊ 5ನೇ ಕ್ವಶನ್ಗೆ ಆಪ್ಷನ್ 4 ಇಸ್ ದಿ ಕರೆಕ್ಟ್ ಆನ್ಸರ್, ಮೇಲಿನ ಎಲ್ಲವೂ. ನೆಕ್ಸ್ಟ್ 6ನೇ ಕ್ವಶನ್ ನೋಡಿ. ಸಂಖ್ಯೆ 1 ಪುಸ್ತಕದ ಒಟ್ಟು ಸಂಖ್ಯೆಗಳಲ್ಲಿ 136 ಸಲ ಕಂಡುಬರುತ್ತದೆ. ಹಾಗಾದರೆ ಆ ಪುಸ್ತಕದಲ್ಲಿರುವ ಪುಟಗಳ ಸಂಖ್ಯೆ ಎಷ್ಟು? ಇದಕ್ಕೆ ಆಪ್ಷನ್ 2 195 ಆಗುತ್ತದೆ. ನೆಕ್ಸ್ಟ್ 7th ಕ್ವಶನ್ಗೆ ಹೋಗೋಣ. ಇದು ಒಂದು ತಾರ್ಕಿಕ ಚಿತ್ರ. ಇದು ಜಾಗದಲ್ಲಿ ಕ್ರಮವಾಗಿ ಬರುವ ಮುಂದಿನ ತಾರ್ಕಿಕ ಚಿತ್ರ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ ಬಿ ಆಗುತ್ತೆ. ಆಪ್ಷನ್ 1 ಬಿ ಆಗುತ್ತೆ. ಆನ್ಸರ್ ಬಿ. ಆಪ್ಷನ್ 1 ಆನ್ಸರ್ ಬಿ ಆಗುತ್ತೆ. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. 8ನೇ ಕ್ವಶನ್ನು. 18 ಪುರುಷರು 50 ಗಂಟೆಗಳಲ್ಲಿ ಒಂದು ಕೆಲಸವನ್ನು ಮಾಡುವುದಾದರೆ 15 ಪುರುಷರು ಎಷ್ಟು ಗಂಟೆಗಳಲ್ಲಿ ಮಾಡುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 60 ಗಂಟೆಗಳಲ್ಲಿ ಮಾಡುತ್ತಾರೆ. ನೆಕ್ಸ್ಟ್ 9ನೇ ಕ್ವಶನ್ಗೆ ಹೋಗೋಣ ನೋಡಿ. RS 400ಕ್ಕೆ ಖರೀದಿಸಿದ ಒಂದು ವಸ್ತುವನ್ನು RS 400ಕ್ಕೆ ಖರೀದಿಸಿದ ಒಂದು ವಸ್ತುವನ್ನು B ಗೆ 25% ಲಾಭದಲ್ಲಿ ಮಾರಾಟ ಮಾಡುತ್ತಾನೆ. B ನಂತರ ಅದನ್ನು C ಗೆ ಮಾರುತ್ತಾನೆ. ಅವನು A ಗೆ ಪಾವತಿಸಿದ ಬೆಲೆಯಲ್ಲಿ 15% ಲಾಭವನ್ನು ಗಳಿಸುತ್ತಾನೆ. C ಯು B ಗೆ ಎಷ್ಟು ಪಾವತಿಸುತ್ತಾನೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 575. ನೆಕ್ಸ್ಟ್ 10ನೇ ಕ್ವಶನ್ ನೋಡೋಣ.
ABCDE ಮತ್ತು F ಎಂಬ 6 ರಾಜಕಾರಣಿಗಳು ಒಂದು ಸಭೆಯಲ್ಲಿ ಸಾಲಾಗಿ ಕುಳಿತಿದ್ದಾರೆ. ಬಿ ಎಂಬಾತನು F ಮತ್ತು D ಗಳ ನಡುವೆ ಕುಳಿತಿದ್ದಾನೆ. E ಎಂಬಾತನು A ಮತ್ತು C ಗಳ ಮಧ್ಯೆ ಕುಳಿತಿದ್ದಾನೆ. A ಎಂಬಾತನು F ಮತ್ತು D ಯ ಪಕ್ಕ ಕುಳಿತಿಲ್ಲ. C ಎಂಬಾತನು D ಎಂಬಾತನ ಪಕ್ಕದಲ್ಲಿ ಕುಳಿತಿಲ್ಲ. ಹೀಗಿದ್ದಾಗ F ಎಂಬಾತನು ಯಾರ ನಡುವೆ ಕುಳಿತಿದ್ದಾನೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 A ಮತ್ತು B. 10ನೇ ಕ್ವಶನ್ಗೆ ಆಪ್ಷನ್ 4 ಆಗುತ್ತೆ. ನೆಕ್ಸ್ಟ್ 11ನೇ ಕ್ವಶನ್ ನೋಡಿ. 1/1/2013 ಮಂಗಳವಾರವಾದರೆ 1/1/2023 ಯಾವ ವಾರ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಭಾನುವಾರ. ನೆಕ್ಸ್ಟ್ 12ನೇ ಕ್ವಶನ್ ನೋಡಿ. ಕೆಳಗಿನವುಗಳಲ್ಲಿ ಕಾಣೆಯಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 25, 225, 625, 1225, 2025. ಇದಕ್ಕೆ ನೆಕ್ಸ್ಟ್ ಸಂಖ್ಯೆ ಯಾವುದು ಅಂತ ಅಂದ್ರೆ 3025. ಆಪ್ಷನ್ 2 3025. ನೆಕ್ಸ್ಟ್ 13ನೇ ಕ್ವಶನ್ಗೆ ಹೋಗೋಣ. ಇದು ಮ್ಯಾಚ್ ದ ಫಾಲೋಯಿಂಗ್ ನೋಡಿ. ಇದು ಆಕ್ಚುಲಿ ಸೋಷಿಯಲ್ ಹಿಸ್ಟ್ರಿ ಸಂಬಂಧಪಟ್ಟಿದ್ದು. ಆ ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಬರೆಯಿರಿ. ಆಪ್ಷನ್ ಪಟ್ಟಿ 1ರಲ್ಲಿ ಏನಿದೆ ನೋಡಿ. ಆಪ್ಷನ್ ಎ ದೋಂಡಿಯವಾಗ್, ಬಿ ಕೊಡಗು ದಂಗೆ, ನಗರ ದಂಗೆ, ಕಿತ್ತೂರು ದಂಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ದೋಂಡಿಯವಾಗ್ ದಂಗೆ 1800 ಆಯ್ತು. ಆಪ್ಷನ್ 1ಗೆ 1ನೇ ಕರೆಕ್ಟು. ಕೊಡಗು ದಂಗೆ ಆಪ್ಷನ್ 4 1831 ಆಯ್ತು. ನಗರ ದಂಗೆ ಯಾವಾಗಾಯ್ತು ಅಂತ ಹೇಳಿದ್ರೆ ಆಪ್ಷನ್ ಸಿ 1834. ನೆಕ್ಸ್ಟ್ ಕಿತ್ತೂರು ದಂಗೆ ಆಪ್ಷನ್ 2 1824 ಆಯ್ತು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 14ನೇ ಕ್ವಶನ್ ನೋಡಿ. ಕರ್ನಾಟಕದಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಕನ್ನಡ ವೃತ್ತಪತ್ರಿಕೆಗಳು. ಆಪ್ಷನ್ 1 ನೋಡಿ. ಧಾರವಾಡದಿಂದ ರಾಜ ಹಂಸ ಮತ್ತು ಕರ್ನಾಟಕ ವೃತ್ತ, ಮಂಗಳೂರಿನಿಂದ ಸ್ವದೇಶಾಭಿಮಾನಿ. ಆಪ್ಷನ್ 3 ಮೈಸೂರಿನಿಂದ ವೃತ್ತಾಂತ ಚಿಂತಾಮಣಿ. ಸೊ ಇದಕ್ಕೆ ಸರಿಯಾದ ಉತ್ತರ ಎಲ್ಲವೂ ಕರೆಕ್ಟ್. ಮೇಲಿನ ಎಲ್ಲವೂ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ 1, 2, 3 3 ಕೂಡ ಸರಿಯಾದ ಉತ್ತರಗಳಾಗಿರ್ತವೆ. 14ನೇ ಕ್ವಶನ್ಗೆ. ನೆಕ್ಸ್ಟ್ 15ನೇ ಕ್ವಶನ್ ನೋಡಿ. ಇದು ಮ್ಯಾಚ್ ದ ಫಾಲೋಯಿಂಗ್. ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಬರೆಯಿರಿ. ಬಾಬಾಜಿ ನಿಂಬಾಳ್ಕರ್, ವೆಂಕಟಪ್ಪ ನಾಯಕ, ಬಾಬಾ ಸಾಹೇಬ್, ಭೀಮ್ರಾವ್. ಇದರಲ್ಲಿ ಯಾವ್ದಾದ್ರು 1-2 ಗೊತ್ತಿತ್ತು ಅಂತ ಅಂದ್ರೆ ಆರಾಮಾಗಿ ಮಾಡ್ಬೋದು. ಇದಕ್ಕೆ ಬಾಬಾಜಿ ನಿಂಬಾಳ್ಕರ್ ಇದಕ್ಕೆ ಸರಿಯಾದ ಉತ್ತರ ಅಲಗಲಿ, ವೆಂಕಟಪ್ಪ ನಾಯಕ ನರಗುಂದ, ಬಾಬಾ ಸಾಹೇಬ್ ಬಂದು ಅವರು ಸುರಪುರ, ಭೀಮ್ರಾವ್ ಬಂದು ಮುಂಡರಗಿ. ಸೊ ಆಪ್ಷನ್ 2 ಇಸ್ ದಿ ಕರೆಕ್ಟ್ ಆನ್ಸರ್. 14ನೇ ಕ್ವಶನ್ಗೆ ಆಪ್ಷನ್ 2 ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 16ನೇ ಕ್ವಶನ್ಗೆ ಹೋಗೋಣ. 15ನೇ ಕ್ವಶನ್ ಅದು. ನೆಕ್ಸ್ಟ್ 16ನೇ ಕ್ವಶನ್ಗೆ ಹೋಗೋಣ. 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಥಮ ಅಧಿವೇಶನದಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಸಿದವರು. ಇದಕ್ಕೆ ಆಪ್ಷನ್ 1 ಮತ್ತೆ ಆಪ್ಷನ್ 2 ಎರಡೂ ಆಗುತ್ತೆ. ಬಾಹು ಸಾಹೇಬ್ ಭಾಟೆ, ಕೋಲಾಚಲಂ ವೆಂಕಟರಾವ್. ಆಪ್ಷನ್ 1 ಅಂಡ್ ಆಪ್ಷನ್ 2 ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 17 ಕ್ವಶನ್ ನೋಡಿ. 7ನೇ ಶತಮಾನದಲ್ಲಿ ಹರ್ಷವರ್ಧನನು ಡ್ಯಾಶ್ ರಿಂದ ಪರಾಭವಗೊಂಡಿದ್ದನು. ಇದು ಚಾಲುಕ್ಯರ ದೊರೆಯಿಂದ ಪರಾಭವಗೊಂಡಿದ್ದನು. ಇದು ಈಸಿ ಆಗಿದೆ. ಈ ಕ್ವಶನ್ ಆನ್ಸರ್ ಆರಾಮಾಗಿ ಮಾಡಬಹುದು. ನೆಕ್ಸ್ಟ್ 18ನೇ ಕ್ವಶನ್ ನೋಡಿ. ಕೆಳಗಿನ ಯಾವ ಸ್ಥಳವು ಹರಪ್ಪನ್ ಸಂಸ್ಕೃತಿಯ ವಿಕಸನ ಹೊಂದಿರದ ಮತ್ತು ಅಭಿವೃದ್ಧಿ ಹೊಂದಿರದ ಸ್ಥಳವಾಗಿತ್ತು? ಇದಕ್ಕೆ ರಂಗಪುರ್ ಇಸ್ ದಿ ಕರೆಕ್ಟ್ ಆನ್ಸರ್. ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 19ನೇ ಕ್ವಶನ್ ನೋಡಿ. ಬ್ರಿಟಿಷ್ ಭಾರತದ ಸುಪ್ರೀಂ ಕೋರ್ಟ್ ಅನ್ನು ಈ ಕೆಳಗಿನ ಯಾವ ಕಾಯ್ದೆಗೆ ಅನುಗುಣವಾಗಿ ಸ್ಥಾಪಿಸಲಾಯಿತು? ಇದಕ್ಕೆ ಆಪ್ಷನ್ 4 1773ರ ರೆಗ್ಯುಲೇಟಿಂಗ್ ಕಾಯಿದೆ. ನೆಕ್ಸ್ಟ್ 20ನೇ ಕ್ವಶನ್ ನೋಡಿ. 20ನೇ ಕ್ವಶನ್ ಏನ್ ಹೇಳ್ತದೆ ನೋಡಿ. ಪ್ರಜೆಗಳ ಮತದಾನದ ವಯಸ್ಸನ್ನು 20 ರಿಂದ 18 ವರ್ಷಕ್ಕೆ ಯಾವ ತಿದ್ದುಪಡಿಯಿಂದ ಬದಲಾವಣೆ ಮಾಡಲಾಯಿತು? ಇದು ತುಂಬಾ ಸಲ ಕೇಳಿದಾನೆ ಈ ಕ್ವಶನ್. ಇದಕ್ಕೆ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. 61ನೇ ಸಂವಿಧಾನ ತಿದ್ದುಪಡಿ. 20ನೇ ಕ್ವಶನ್ಗೆ ಆಪ್ಷನ್ 4 ಇಸ್ ಕರೆಕ್ಟ್ ಆನ್ಸರ್. ಆಪ್ಷನ್ 4 ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 22ನೇ ಕ್ವಶನ್ ನೋಡಿ. 1857ರ ದಂಗೆಯನ್ನು ಹತ್ತಿಕ್ಕುವುದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗುವುದಿಲ್ಲ? ಆಪ್ಷನ್ 1 ನೋಡಿ. ಸರ್ ಕಾಲಿನ್ ಕ್ಯಾಂಬೆಲ್ ಕಾನ್ಪುರ್ ಕರೆಕ್ಟ್, ಸರ್ ಹ್ಯೂ ರೋಸ್ ಝಾನ್ಸಿ ಕರೆಕ್ಟ್,
ಆಪ್ಷನ್ 3 ಕರ್ನಲ್ ನೀಲ್ ಬನಾರಸ್ ಕರೆಕ್ಟ್. ನಿಕೋಲ್ಸನ್ ಗ್ವಾಲಿಯರ್ ಇದು ರಾಂಗ್ ಆನ್ಸರ್ ಆಗುತ್ತೆ. ಆಪ್ಷನ್ 4 ಇಸ್ ದಿ ಕರೆಕ್ಟ್ ಆನ್ಸರ್ 22ನೇ ಕ್ವಶನ್ಗೆ. ನೆಕ್ಸ್ಟ್ ಕ್ವಶನ್ ನೋಡಿ 23ನೇ ಕ್ವಶನ್. ಕ್ಯಾಬಿನೆಟ್ ಮಿಷನ್ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ನೋಡಿ 1946 ಮಾರ್ಚಿನಲ್ಲಿ ಕ್ಯಾಬಿನೆಟ್ ಮಿಷನ್ ದೆಹಲಿ ತಲುಪಿತು. ಹೌದು, ಕರೆಕ್ಟ್ ಆನ್ಸರ್. ಇದು ಕ್ಯಾಬಿನೆಟ್ 3 ಸದಸ್ಯರನ್ನು ಒಳಗೊಂಡಿತ್ತು. ಇದು ರಾಂಗ್ ಆಗುತ್ತೆ. ನೆಕ್ಸ್ಟ್ ಇದು ಫೆಡರಲ್ ಮಾದರಿ ಸರ್ಕಾರವನ್ನು ಶಿಫಾರಸು ಮಾಡಿತ್ತು. ಹೌದು. ನೆಕ್ಸ್ಟ್ ಆಪ್ಷನ್ 4 ನೋಡಿ, ಇದು ಮುಸ್ಲಿಂ ಲೀಗ್ನ ಪಾಕಿಸ್ತಾನ ಬೇಡಿಕೆಯನ್ನು ತಿರಸ್ಕರಿಸಿತು. ಹೌದು, ಆಪ್ಷನ್ 4. ಅಲ್ಲಿಗೆ ಆಪ್ಷನ್ 1, 3, 4 ಇಸ್ ದಿ ಕರೆಕ್ಟ್ ಆನ್ಸರ್. ಕ್ಯಾಬಿನೆಟ್ ಮಿಷನ್ ಯೋಜನೆಗೆ ಸಂಬಂಧಿಸಿದಂತೆ ಆಪ್ಷನ್ 1, 3 and 4 ಕರೆಕ್ಟ್ ಆನ್ಸರ್. ಆಪ್ಷನ್ 2 ಇಸ್ ದಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಮಂತ್ರಿಮಂಡಲದ ಸಾಮೂಹಿಕ ಜವಾಬ್ದಾರಿ ತತ್ವದ ಅರ್ಥವೆಂದರೆ ಆಪ್ಷನ್ 1 ಎಲ್ಲ ಮಂತ್ರಿಗಳು ಒಟ್ಟಿಗೆ ನೇಮಕವಾಗುವುದು ಮತ್ತು ಒಟ್ಟಿಗೆ ರಾಜೀನಾಮೆ ನೀಡುವುದು. ಹೌದು. ಪ್ರಧಾನಮಂತ್ರಿ ರಾಜೀನಾಮೆ ಎಂದರೆ ಮಂತ್ರಿಮಂಡಲದ ರಾಜೀನಾಮೆ. ಹೌದು. ಆಪ್ಷನ್ 3 ಸಾಮೂಹಿಕ ಜವಾಬ್ದಾರಿ ಎಂದರೆ ಎಲ್ಲರೂ ಜವಾಬ್ದಾರರು. ಆಪ್ಷನ್ 4 ಮೇಲಿನ ಎಲ್ಲವೂ. ಸೊ ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ. 24ನೇ ಕ್ವಶನ್ಗೆ ಆಪ್ಷನ್ 4 ಇಸ್ ದಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 25th ಕ್ವಶನ್ ನೋಡಿ, ಸಂವಿಧಾನದ ಅಡಿಯಲ್ಲಿ ಸಂಸತ್ತಿನ ಅಧಿವೇಶನಗಳನ್ನು ಮುಕ್ತಾಯಗೊಳಿಸುವ ಅಧಿಕಾರ ಅನುಚ್ಛೇದ ಡ್ಯಾಶ್ ಪ್ರಕಾರ ಮತ್ತು ಡ್ಯಾಶ್ ರವರಿಗೆ ಇರುತ್ತದೆ. ಇದು ರಾಷ್ಟ್ರಪತಿ. ಆಪ್ಷನ್ 1 ರಾಷ್ಟ್ರಪತಿ 85(2)(a) ರವರಿಗೆ ಇರುತ್ತದೆ, ಪ್ರಕಾರ ಇರುತ್ತದೆ, ಇವರಿಗೆ ಇರುತ್ತದೆ. ಆಪ್ಷನ್ 1 ಇಸ್ ದಿ ಕರೆಕ್ಟ್ ಆನ್ಸರ್ ಆಗುತ್ತೆ 25ನೇ ಕ್ವಶನ್ಗೆ. ನೆಕ್ಸ್ಟ್ 26ನೇ ಕ್ವಶನ್ ನೋಡಿ, 26ನೇ ಕ್ವಶನ್, ಈ ಕೆಳಗಿನ ಜೋಡಿಗಳು ಅಥವಾ ಜೋಡಿಗಳು ಹೊಂದಾಣಿಕೆಯಾಗಿಲ್ಲ. ಆಪ್ಷನ್ 1 ನೋಡಿ, ಜಸ್ಟಿಸ್ ಪಾರ್ಟಿ ರಾಮಸ್ವಾಮಿ ನಾಯ್ಕರ್. ಎರಡನೇದು ಸತ್ಯಶೋಧಕ ಸಮಾಜ ಜ್ಯೋತಿ ಬಾಪುಲೆ. ಬಹಿಷ್ಕೃತ ಹಿತಕಾರಿಣಿ ಸಭಾ ನಾರಾಯಣ ಗುರು. ಆಪ್ಷನ್ 4 ನ್ಯಾಷನಲ್ ಮೊಹಮ್ಮದನ್ ಅಸೋಸಿಯೇಷನ್ ಸರ್ ಸೈಯದ್ ಅಹಮದ್ ಖಾನ್. ಇದಕ್ಕೆ ಆಪ್ಷನ್ 2 ಇಸ್ ದಿ ಕರೆಕ್ಟ್ ಆನ್ಸರ್. 1 ಮತ್ತು 3 ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂತ ಕೇಳವ್ರೆ. ಅದಕ್ಕೆ ಆಪ್ಷನ್ 1 ಮತ್ತು 3 ಜಸ್ಟಿಸ್ ಪಾರ್ಟಿ ರಾಮಸ್ವಾಮಿ ಅಯ್ಯರ್ ಮತ್ತು ಬಹಿಷ್ಕೃತ ಹಿತಕಾರಿಣಿ ಸಭಾ ನಾರಾಯಣ ಗುರು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, 27ನೇ ಕ್ವಶನ್ ನೋಡಿ, ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮಣೆಯಲ್ಲಿ ಜೋಡಿಸಿ. ಆಪ್ಷನ್ 1 ಬೇವಲ್ ಯೋಜನೆ. ಆಪ್ಷನ್ 2 ಕ್ಯಾಬಿನೆಟ್ ಮಿಷನ್ ಯೋಜನೆ, ನೇರ ಕ್ರಮ ದಿನಾಚರಣೆ, ಕ್ರಿಪ್ಸ್ ಆಯೋಗ, ಆಗಸ್ಟ್ ಕೊಡುಗೆ. ಸೊ ಇದಕ್ಕೆ ಫಸ್ಟ್ ಯಾವ್ದು ಬರುತ್ತೆ ಅಂತಂದ್ರೆ ಆಗಸ್ಟ್ ಕೊಡುಗೆ, ನೆಕ್ಸ್ಟ್ ಕ್ರಿಪ್ಸ್ ಆಯೋಗ, ನೆಕ್ಸ್ಟ್ ವೇವಲ್ ಯೋಜನೆ ಬರುತ್ತೆ, ನೆಕ್ಸ್ಟ್ ಕ್ಯಾಬಿನೆಟ್ ಮಿಷನ್ ಯೋಜನೆ ಬರುತ್ತೆ, ಫೈನಲಿ ನೇರ ಕ್ರಮ ದಿನಾಚರಣೆ ಬರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಇಸ್ ದಿ ಕರೆಕ್ಟ್ ಆನ್ಸರ್. 5, 4, 1, 2 ಮತ್ತು 3. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಮ್ಯಾಚ್ ದ ಫಾಲೋಯಿಂಗ್ ಇದೆ ನೋಡಿ. 28ನೇ ಕ್ವಶನ್ನು, ಪಟ್ಟಿ ಒಂದನ್ನು 2ರೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಅವರು. 1878, 1881, 1882, 1904. ಈ ಕಡೆ ಆಪ್ಷನ್ಸ್ ಅಲ್ಲಿ ಪಟ್ಟಿ 2 ಅಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ. ಮೊದಲನೇದಕ್ಕೆ ಹೇಗೆ 1878ಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ 2 ಆಗುತ್ತೆ. ದೇಶ ಭಾಷಾ ಪತ್ರಿಕಾ ಕಾಯಿದೆ. ನೆಕ್ಸ್ಟ್ 1881 ಪ್ರಾಚೀನ ಸ್ಮಾರಕಗಳ ಕಾಯಿದೆ. ಆಪ್ಷನ್ ಸಿ ನೋಡಿ 1882 ಸರ್ ವಿಲಿಯಂ ಹಂಟರ್ ನೇತೃತ್ವದ ಶಿಕ್ಷಣ ಆಯೋಗ. ನೆಕ್ಸ್ಟ್ ಆಪ್ಷನ್ ಡಿ ನೋಡಿ 1904 ಮೊದಲ ಫ್ಯಾಕ್ಟರಿ ಕಾಯಿದೆ. ಸೊ ಸರಿಯಾದ ಉತ್ತರ ಆಪ್ಷನ್ 2 ಆಗುತ್ತೆ. ಈ ಕ್ವಶನ್ಗೆ ಆಪ್ಷನ್ 2 ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 29ನೇ ಕ್ವಶನ್ಗೆ ಹೋಗೋಣ ನೋಡಿ. ಕೆಳಕಂಡ ಯಾವ ಪ್ರಾಂತ್ಯಗಳಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ದ್ವಿಸದನ ಪದ್ಧತಿಯನ್ನು ಜಾರಿಗೆ ತರಲಾಯಿತು ನೋಡಿ. ಆಪ್ಷನ್ 1 ಬಂಗಾಳ, ಪಂಜಾಬ್, ಉತ್ತರ ಪ್ರದೇಶ್, ಬಿಹಾರ್, ಕೇಂದ್ರ ಪ್ರಾಂತ್ಯ, ಅಸ್ಸಾಂ. ಅವನು ಒಟ್ಟು 6 ಪ್ರಾಂತ್ಯಗಳನ್ನ ಕೊಟ್ಟಿದ್ದಾರೆ ಅವರು. ಅದರಲ್ಲಿ ಮೊದಲನೇದು ಯಾವ್ದು ಬರುತ್ತೆ ಅಂತಂದ್ರೆ ಬಂಗಾಳ ಬರುತ್ತೆ, ಎರಡನೇದು ಉತ್ತರ ಪ್ರದೇಶ್, ನೆಕ್ಸ್ಟ್ 4 ಬಿಹಾರ್ ಬರುತ್ತೆ ಮತ್ತು ಫೈನಲಿ ಅಸ್ಸಾಂ ಬರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 30ನೇ ಕ್ವಶನ್ ನೋಡಿ. 19ನೇ ಶತಮಾನದ ಕೊನೆಯ ಭಾಗದಲ್ಲಿ
ಶೂದ್ರಕ್ ಎಂಬ ಪತ್ರಿಕೆಯನ್ನು ಈ ಕೆಳಕಂಡವರಲ್ಲಿ ಯಾರು ಪ್ರಾರಂಭಿಸಿದರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಗೋಪಾಲ ಗಣೇಶ ಅಗರ್ಕರ್ ಆಗುತ್ತೆ. ನೆಕ್ಸ್ಟ್ 31ನೇ ಕ್ವಶನ್ ನೋಡಿ, ಕೆಳಗಿನ ಯಾವ ಚಾರ್ಟರ್ ಕಾಯ್ದೆ ಚೀನಾದೊಂದಿಗೆ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರದ ಏಕಸ್ವಾಮ್ಯವನ್ನು ರದ್ದು ಮಾಡಿತು? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 1833ರ ಚಾರ್ಟರ್ ಕಾಯ್ದೆ. ನೆಕ್ಸ್ಟ್ 32ನೇ ಕ್ವಶನ್ ನೋಡಿ, ಈ ಕೆಳಗಿನ ಯಾವ ಶಿಲಾಶಾಸನಗಳಲ್ಲಿ ಅಶೋಕನ ಕಲ್ಲಿನ ಭಾವಚಿತ್ರದ ಜೊತೆಗೆ ರಣ್ಯೋ ಅಶೋಕ ಅಥವಾ ರಾಜ ಅಶೋಕ ಎಂದು ನಮೂದಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಕಂಗನಹಳ್ಳಿ. ಕೆಲವೊಂದು ಬುಕ್ಸ್ ಅಲ್ಲಿ ಕನಗನಹಳ್ಳಿ ಅಂತಾನೂ ಇರುತ್ತೆ. ಇದಕ್ಕೆ ಆಪ್ಷನ್ 1 ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 33ನೇ ಕ್ವಶನ್ ನೋಡಿ, ಸಿಯುಕಿ ಎಂಬ ಪ್ರಸಿದ್ಧ ಪ್ರವಾಸ ಕಥನವು ಡ್ಯಾಶ್ಗೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 UN ಸಾಂಗ್. ನೆಕ್ಸ್ಟ್ 34ನೇ ಕ್ವಶನ್ ನೋಡಿ, ಈ ಕೆಳಕಂಡ ಯಾವ ರಾಜವಂಶಗಳನ್ನು ಸಂಗಮ್ ಸಾಹಿತ್ಯದಲ್ಲಿ ನಮೂದಿಸಿಲ್ಲ? ಇದಕ್ಕೆ ಆಪ್ಷನ್ 1 ಕದಂಬ. ನೆಕ್ಸ್ಟ್ 35ನೇ ಕ್ವಶನ್ ನೋಡಿ, ಈ ಕೆಳಕಂಡ ಯಾವ ಅಧಿವೇಶನಗಳಲ್ಲಿ ಕಾಂಗ್ರೆಸ್ ಮೊದಲ ಬಾರಿಗೆ ಭಾರತೀಯ ರಾಜ್ಯಗಳ ಸಂಬಂಧವಾಗಿ ತನ್ನ ನೀತಿಯನ್ನು ಘೋಷಿಸಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ನಾಗಪುರ ಅಧಿವೇಶನ. ನೆಕ್ಸ್ಟ್ 36ನೇ ಕ್ವಶನ್ ನೋಡಿ, ಆತ್ಮೀಯ ಸಭೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಪ್ಷನ್ 1 ಇದನ್ನು ರಾಜಾರಾಮ್ ಮೋಹನ್ ರಾಯ್ ರವರು ಸ್ಥಾಪಿಸಿದರು. ಆಪ್ಷನ್ 2 ಜನರು ಧರ್ಮಶ್ರದ್ಧೆಗಿಂತ ವಿಚಾರಪರತೆಯ ಮೇಲೆ ಹೆಚ್ಚು ನಂಬಿಕೆ ಇಡುವಂತೆ ಮಾಡುವ ನಾಸ್ತಿಕತೆಯ ವಿಚಾರವನ್ನು ಇದು ಪ್ರಸಾರ ಮಾಡುತ್ತದೆ. ಆಪ್ಷನ್ 3 ಹದಿಹರೆಯದ ಹೆಣ್ಣು ಮಕ್ಕಳನ್ನು ಭಾವಿ ಪತಿಗಳಿಗೆ ಮಾರಾಟ ಮಾಡುವ ಪ್ರಚಲಿತದಲ್ಲಿದ್ದ ಪದ್ಧತಿಯ ವಿರುದ್ಧ ಈ ಸಭೆಯು ತೀವ್ರವಾಗಿ ಪ್ರತಿಭಟನೆ ಮಾಡಿತು. ಇದಕ್ಕೆ ಆಪ್ಷನ್ 4 ಇಸ್ ದಿ ಕರೆಕ್ಟ್ ಆನ್ಸರ್. ಆಪ್ಷನ್ 2 ಮತ್ತು ಆಪ್ಷನ್ 3 ಮಾತ್ರ. ಯಾವ ಸರಿಯಾಗಿದೆ ಅಂತ ಕೇಳಿದಾರೆ ಅವರು. ಆಪ್ಷನ್ 2 ಮತ್ತು ಆಪ್ಷನ್ 3 ಇಸ್ ದಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 37ನೇ ಕ್ವಶನ್ ನೋಡಿ, ಹಿಮಾಲಯದ ಪೂರ್ವ ಪಶ್ಚಿಮ ಪ್ರವೃತ್ತಿಯು ಮತ್ತು ಪೂರ್ವದ ತುತ್ತ ತುದಿಗಳಲ್ಲಿ ಇದ್ದಕ್ಕಿದ್ದಂತೆ ಕೊನೆಗೊಳ್ಳುತ್ತದೆ ಮತ್ತು ಕ್ರಮವಾಗಿ ದಕ್ಷಿಣಕ್ಕೆ ಡ್ಯಾಶ್ ಮತ್ತು ಡ್ಯಾಶ್ಗಳಲ್ಲಿ ಬಾಗಿಕೊಂಡಿದೆ. ಬಿಟ್ಟ ಜಾಗವನ್ನು ಸರಿಯಾದ ಸ್ಥಳಗಳ ಹೆಸರುಗಳಿಂದ ಭರ್ತಿ ಮಾಡಿ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ 1 ನಂಗ ಪರ್ವತ ಮತ್ತು ನಾಮ್ಚಾ ಬಾರ್ವಾ. ನೆಕ್ಸ್ಟ್ 38ನೇ ಕ್ವಶನ್ ನೋಡಿ, ಭಾರತದ ಅತ್ಯಂತ ಎತ್ತರದ ಪ್ರಸ್ಥಭೂಮಿ? ಇದಕ್ಕೆ ಸರಿಯಾದ ಉತ್ತರ ಲಡಾಖ್ ಪ್ರಸ್ಥಭೂಮಿ ಆಗುತ್ತೆ, ಆಪ್ಷನ್ 3. ನೆಕ್ಸ್ಟ್ 39ನೇ ಕ್ವಶನ್ ನೋಡಿ, ಹಿಮಾಲಯದ ಶ್ರೇಣಿಯ ಯಾವ ಭಾಗವನ್ನು ಟಿಬೇಟಿಯನ್ ಹಿಮಾಲಯ ಎಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಹಿಮಾಲಯ ಸರಣಿಯಾಚೆಯ ಪರ್ವತಗಳು. ನೆಕ್ಸ್ಟ್ 40ನೇ ಕ್ವಶನ್ಗೆ ಹೋಗೋಣ. ಇಲ್ಲಿ ನೋಡಿ 40ನೇ ಕ್ವಶನ್, ಕಣಿವೆ ಮಾರ್ಗಗಳ ಹೆಸರು ಪಟ್ಟಿ 1 ಮತ್ತು ಅವು ಸಂಪರ್ಕಿಸುವ ಸ್ಥಳಗಳನ್ನು ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಆಪ್ಷನ್ ಪಟ್ಟಿ 1ರಲ್ಲಿ ನೋಡಿ ಮಿಂಟಕ ಪಾಸ್, ಜೋಜಿಲಾ ಪಾಸ್, ಶಿಪ್ಕಿಲಾ ಪಾಸ್, ಜಿಲೇಪ್ಲಾ ಪಾಸ್ ಅಂತ ಕೇಳಿದ್ದಾರೆ. ಈ ಕಡೆ ಉತ್ತರ ಕಾಶ್ಮೀರ ಮತ್ತು ಚೀನಾ, ಶ್ರೀನಗರ ಮತ್ತು ಕಾರ್ಗಿಲ್, ಹಿಮಾಚಲ ಪ್ರದೇಶ ಮತ್ತು ಟಿಬೆಟ್, ಸಿಕ್ಕಿಂ ಮತ್ತು ಲಾಸಾ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4. ಮಿಂಟಕ ಪಾಸ್ ಎಲ್ಲಿ ಬರುತ್ತೆ ಅಂದ್ರೆ ಉತ್ತರ ಕಾಶ್ಮೀರ ಮತ್ತು ಚೀನಾದಲ್ಲಿ ಬರುತ್ತೆ. ನೆಕ್ಸ್ಟ್ ಜೋಜಿಲಾ ಪಾಸ್ ಎಲ್ಲಿ ಬರುತ್ತೆ ಅಂತಂದ್ರೆ ಶ್ರೀನಗರ ಮತ್ತು ಕಾರ್ಗಿಲ್. ಶಿಪ್ಕಿಲಾ ಎಲ್ಲಿ ಬರುತ್ತೆ ಅಂತಂದ್ರೆ ಹಿಮಾಚಲ ಪ್ರದೇಶ ಮತ್ತು ಟಿಬೆಟ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಜಿಲೇಪ್ಲಾ ಪಾಸ್ ಎಲ್ಲಿ ಬರುತ್ತೆ ಅಂದ್ರೆ ಸಿಕ್ಕಿಂ ಮತ್ತು ಲಾಸ್ ಇಲ್ಲಿ ಬರುತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ 4 ಇಸ್ ದಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 41ನೇ ಕ್ವಶನ್ ನೋಡಿ, ಕೆಳಗಿನ ಭಾರತದ ಯಾವ ನದಿಗಳು ಸೀಲು ಕಣಿವೆಯ ಮೂಲಕ ಹರಿಯುತ್ತವೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ದಾಮೋದರ ಮತ್ತೆ ಆಪ್ಷನ್ 2 ನರ್ಮದಾ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಆಗುತ್ತೆ. 1 ಮತ್ತು 2 ಅವೆರಡು ದಾಮೋದರ್ ಮತ್ತು ನರ್ಮದಾ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ 42ನೇ ಕ್ವಶನ್ ನೋಡಿ, ಭಾರತದ ವಾಯುಗುಣ ಸಂಕೀರ್ಣ ಅಂಶಗಳಿಂದ ಕೂಡಿದ್ದು ಹಲವು ಭೌಗೋಳಿಕ ಅಂಶಗಳ ಪ್ರಭಾವಕ್ಕೊಳಪಟ್ಟಿದೆ. ಕೆಳಗಿನ ಯಾವ ಅಂಶಗಳು ಭಾರತದ ಮಾನ್ಸೂನ್ ಅನ್ನು ಬಲಗೊಳಿಸಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ 2 ಲಾನಿನಾ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಇದೆ ನೋಡಿ 43 ಕ್ವಶನ್, ಕೆಳಗಿನ ಅದಿರುಗಳನ್ನು ಪಟ್ಟಿ 1 ಮತ್ತು ಖನಿಜ ಸಂಪನ್ಮೂಲಗಳ ಪಟ್ಟಿ 2 ಜೊತೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ವೋಲ್ಫ್ರಾಮ್ ಇದಕ್ಕೆ ಸರಿಯಾದ ಉತ್ತರ ಟಂಗ್ಸ್ಟನ್, ಬಾಕ್ಸೈಟ್ಗೆ ಅಲ್ಯೂಮಿನಿಯಂ, ಲಿಮೋನೈಟ್ಗೆ ಕಬ್ಬಿಣ, ಗೆಲೆನಾಗೆ ಸೀಸಾ ಆಗುತ್ತೆ. ಆಪ್ಷನ್ 2 ಇಸ್ ದಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇದಕ್ಕೆ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 44ನೇ ಕ್ವಶನ್ಗೆ ಹೋಗೋಣ ನೋಡಿ, ಭಾರತೀಯ ಸಂವಿಧಾನದ ಅನುಚ್ಛೇದ 25(1) ಪ್ರಕಾರ ಒಬ್ಬ ವ್ಯಕ್ತಿಯು ಈ ಕೆಳಗಿನ
2ರಷ್ಟು ಇಮ್ಮಡಿ ಸ್ವಾತಂತ್ರ್ಯವನ್ನು ಹೊಂದಿದ್ದಾನೆ. ಇದಕ್ಕೆ ಆಪ್ಷನ್ 1 ಅಂತಸ್ಸಾಕ್ಷಿಯ ಸ್ವಾತಂತ್ರ್ಯ ಕರೆಕ್ಟು. ಮತ್ತು ಆಪ್ಷನ್ 2 ಧರ್ಮವನ್ನು ಪ್ರತಿಪಾದಿಸುವ, ಆಚರಿಸುವ ಮತ್ತು ಪ್ರಚಾರ ಮಾಡುವ ಸ್ವಾತಂತ್ರ್ಯ. ಆಪ್ಷನ್ 4 ಇದಕ್ಕೆ ಆಪ್ಷನ್ 4 ಕರೆಕ್ಟ್ ಆನ್ಸರ್. 1 ಮತ್ತು 2 ಆಗುತ್ತೆ. ಇದಕ್ಕೆ ಆಪ್ಷನ್ 1 ಮತ್ತು 2 ಆಗುತ್ತೆ. ನೆಕ್ಸ್ಟ್ 45ನೇ ಕ್ವಶನ್ ನೋಡೋಣ ನೋಡಿ. ನೇತ್ರಾಣಿ ದ್ವೀಪವು ಈ ಕೆಳಗಿನ ಯಾವ ಮುಖ್ಯ ಪಟ್ಟಣಕ್ಕೆ ಸಮೀಪದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಮುರುಡೇಶ್ವರ. ಮುರುಡೇಶ್ವರ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ. 46ನೇ ಕ್ವಶನ್ನು. ಕರ್ನಾಟಕದ ಕರಾವಳಿಯುದ್ದಕ್ಕೂ ಇರುವ ಈ ಕೆಳಗಿನ ಕಡಲ ತೀರಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಕ್ರಮವಾಗಿ ಜೋಡಿಸಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಹೇಳ್ಬಿಡ್ತೀನಿ. ಫಸ್ಟು ತಣ್ಣೀರಬಾವಿ ಬೀಚ್, ನೆಕ್ಸ್ಟ್ ಮಲ್ಪೆ ಬೀಚ್, ಮರವಂತೆ ಬೀಚ್, ಹೋಮ್ ಬೀಚ್. ಆಪ್ಷನ್ 1 ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 47ನೇ ಕ್ವಶನ್ ನೋಡಿ. ಕರ್ನಾಟಕದ ಕರಾವಳಿಯುದ್ದಕ್ಕೂ ಇರುವ ಈ ಕೆಳಗಿನ ನದಿಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಕ್ರಮವಾಗಿ ಜೋಡಿಸಿ ಅಂತ ಕೇಳಿದ್ದಾರೆ. ನಾನು ಇದಕ್ಕೆ ಡೈರೆಕ್ಟ್ ಆನ್ಸರ್ನ ಹೇಳ್ತೀನಿ. ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಕಾಳಿ ನದಿ, ಗಂಗಾವಳಿ, ಅಘನಾಶಿನಿ, ಶರಾವತಿ ನದಿ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. 48ನೇ ಕ್ವಶನ್ಗೆ ಹೋಗ್ತೀನಿ ಇವಾಗ. ಭಾರತೀಯ ಸಂವಿಧಾನ ಅನುಚ್ಛೇದ 43A ಈ ಕೆಳಗಿನವುಗಳಿಗೆ ಸಂಬಂಧಿಸಿದಂತೆ ವಿವರಿಸುತ್ತದೆ. ಇದಕ್ಕೆ ಡೈರೆಕ್ಟ್ ಆನ್ಸರ್ ಹೇಳ್ಬಿಡ್ತೀನಿ. ಕೈಗಾರಿಕೆಗಳ ಆಡಳಿತದಲ್ಲಿ ಕೆಲಸಗಾರರ ಭಾಗವಹಿಸುವಿಕೆ. ಆಪ್ಷನ್ 3 ಇಸ್ ದಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 49ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಲೋಕಸಭೆಯಲ್ಲಿ ಯಾವ ಸಚಿವಾಲಯವು ಭಾರತೀಯ ವಾಯುಯಾನ ವಿಧೇಯಕ 2024 ಪರಿಚಯಿಸಿದೆ? ಆಪ್ಷನ್ 2 ನಾಗರಿಕ ವಿಮಾನಯಾನ ಸಚಿವಾಲಯ. ನೆಕ್ಸ್ಟ್ 50ನೇ ಕ್ವಶನ್ ನೋಡಿ. ಕರ್ನಾಟಕದಲ್ಲಿ ಕಾಫಿ ಹೂ ಬಿಡುವ ಕಾಲ ಮತ್ತು ಮಾವಿನ ಹುಯಿಲುಗಳು ಈ ಕೆಳಗಿನ ಯಾವುದರ ಉದಾಹರಣೆಗಳಾಗಿವೆ? ಇದಕ್ಕೆ ಆಪ್ಷನ್ 1 ಮುಂಗಾರು ಪೂರ್ವ ಮಳೆ. ನೆಕ್ಸ್ಟ್ 51ನೇ ಕ್ವಶನ್ ನೋಡಿ. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವು ಪ್ರಾಥಮಿಕವಾಗಿ ಈ ಕೆಳಗಿನ ಯಾವ ಕಾರಣದಿಂದಾಗಿ ಕಡಿಮೆ ಮಳೆಯನ್ನು ಪಡೆಯುತ್ತವೆ? ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಮಳೆ ನೆರಳಿನ ಪ್ರದೇಶದಲ್ಲಿರುವುದು. ನೆಕ್ಸ್ಟ್ 52ನೇ ಕ್ವಶನ್ ನೋಡಿ. ಚರ್ಮದ ಉದ್ಯಮದಲ್ಲಿ ತೊಡಗಿರುವ ಮಹಿಳೆಯರಿಗಾಗಿ ಹಣಕಾಸಿನ ನೆರವು ನೀಡುವ ಗುರಿಯನ್ನು ಹೊಂದಿರುವ ಯೋಜನೆ ಯಾವುದು? ಇದಕ್ಕೆ ಆಪ್ಷನ್ 4 ಕಾಯಕ ಸ್ಫೂರ್ತಿ ಯೋಜನೆ. ನೆಕ್ಸ್ಟ್ 53ನೇ ಕ್ವಶನ್ ನೋಡಿ. ಕರ್ನಾಟಕದಲ್ಲಿ ತಂಬಾಕು ಕೃಷಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಆ್ಯಂಡ್ ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಕರ್ನಾಟಕ ರಾಜ್ಯವು ವರ್ಜಿನಿಯಾ ತಂಬಾಕು ಕೃಷಿಗೆ ಹೆಸರುವಾಸಿಯಾಗಿದೆ. ಮತ್ತೆ ಆಪ್ಷನ್ 3 ಕರ್ನಾಟಕದಲ್ಲಿ ಅತಿ ಹೆಚ್ಚು ತಂಬಾಕು ಉತ್ಪಾದಿಸುವ ಪ್ರದೇಶವು ಅರೆ ಮಲೆನಾಡಿನಲ್ಲಿ ಕೇಂದ್ರೀಕೃತವಾಗಿದೆ. ಆಪ್ಷನ್ 2 ಇಸ್ ದಿ ಕರೆಕ್ಟ್ ಆನ್ಸರ್. 2 ಮತ್ತು 3 ಮಾತ್ರ. ನೆಕ್ಸ್ಟ್ 54ನೇ ಕ್ವಶನ್ ನೋಡಿ. ಈ ಕೆಳಗಿನ ಯಾವ ಶಿಲೆಗಳ ಶಿಥಲೀಕರಣದಿಂದ ಕರ್ನಾಟಕದಲ್ಲಿ ಕೆಂಪು ಮಣ್ಣು ನಿರ್ಮಾಣವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ರೂಪಾಂತರ ಶಿಲೆಗಳು. ನೆಕ್ಸ್ಟ್ 55ನೇ ಕ್ವಶನ್ ನೋಡಿ. ಕೆಳಗಿನ ಯಾವ ಅಂಶವು ಪ್ರಧಾನವಾಗಿ ಕರ್ನಾಟಕದಲ್ಲಿ ಮಳೆಯ ಹಂಚಿಕೆಯನ್ನು ನಿರ್ಧರಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಭೂ ಸ್ವರೂಪ. ನೆಕ್ಸ್ಟ್ 56ನೇ ಕ್ವಶನ್ ನೋಡಿ. ಕರ್ನಾಟಕದಲ್ಲಿ ಜಂಬಿಟ್ಟಿಗೆ ಅಥವಾ ಲ್ಯಾಟರೈಟ್ ಮಣ್ಣಿನ ನಿರ್ಮಾಣಕ್ಕೆ ಪ್ರಧಾನವಾಗಿ ಈ ಕೆಳಗಿನ ಯಾವ ಅಂಶ ಕಾರಣವಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಮಳೆ. ನೆಕ್ಸ್ಟ್ 57ನೇ ಕ್ವಶನ್ಗೆ ಹೋಗೋಣ ಇವಾಗ. ಮ್ಯಾಚ್ ದ ಫಾಲೋಯಿಂಗ್ ಇದೆ ನೋಡಿ. ಕೆಳಗಿನ ಉಪನದಿಗಳನ್ನು ಅವುಗಳ ನದಿಗಳೊಂದಿಗೆ ಹೊಂದಿಸಿ ಬರೆಯಿರಿ. ಲಕ್ಷ್ಮಣ ತೀರ್ಥ ಇದಕ್ಕೆ ಸರಿಯಾದ ಉತ್ತರ ಕಾವೇರಿ. ಭೀಮಾ ಇದಕ್ಕೆ ಕೃಷ್ಣ. ವರದಾ ಇದಕ್ಕೆ ತುಂಗಭದ್ರಾ. ಯಗಚಿ ಇದಕ್ಕೆ ಸರಿಯಾದ ಉತ್ತರ ಹೇಮಾವತಿ. ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 58ನೇ ಕ್ವಶನ್ ನೋಡಿ. ಸಾಹಸೋದ್ಯಮ ಬಂಡವಾಳ ನಿಧಿಗೆ ಸಂಬಂಧಿಸಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1 ಮತ್ತು 2 ಆಗುತ್ತೆ. ಮೊದಲನೇ ಆಪ್ಷನ್ ನೋಡೋದಾದ್ರೆ ನೂತನ ವಾಣಿಜ್ಯೋದ್ಯಮವನ್ನು ಉತ್ತೇಜನಪಡಿಸಲು ಮೀಸಲಿಡಲಾದ ಬಂಡವಾಳದ ಮೊತ್ತ. ಆಪ್ಷನ್ 2 ಇದು ಸರ್ಕಾರಿ ಸ್ವಾಮ್ಯದಲ್ಲಿರಬಹುದು ಅಥವಾ ಖಾಸಗಿ ಸ್ವಾಮ್ಯದಲ್ಲಿರಬಹುದು. ಸರಿಯಾದ ಉತ್ತರ 1 ಮತ್ತು 3 ಆಗುತ್ತೆ. ನೆಕ್ಸ್ಟ್ 59ನೇ ಕ್ವಶನ್ ನೋಡಿ.
ಕೆಳಗೆ ಎರಡು ಹೇಳಿಕೆಗಳನ್ನು ಕೊಡಲಾಗಿದೆ. ಒಂದು ಪ್ರತಿಪಾದನೆ ಎ ಎಂಬುದನ್ನು ಸೂಚಿಸುತ್ತದೆ ಮತ್ತು ಮತ್ತೊಂದು ಕಾರಣ ಆರ್ ಎಂಬುದನ್ನು ಸೂಚಿಸುತ್ತದೆ. ಪ್ರತಿಪಾದನೆ ಎ ಏನು ಹೇಳುತ್ತೆ ಅಂದರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳ SDGಗಳು ಉದ್ದೇಶಗಳನ್ನು ಸಾಧಿಸಲು ಸಂಯೋಜಿತ ವಿಧಾನವು ಇರಬೇಕಾಗುತ್ತದೆ. ಹೌದು, ಕರೆಕ್ಟು. ಕಾರಣ ಆರ್ ರೀಸನ್ ಬಹುತೇಕ SDGಗಳು ಪರಸ್ಪರ ಸಂಬಂಧವನ್ನು ಹೊಂದಿರುತ್ತದೆ. ಹೌದು, ಇದು ಕರೆಕ್ಟು. ಸೊ ಸರಿಯಾದ ಉತ್ತರ ಎ ಮತ್ತು ಆರ್ ಎರಡು ನಿಜ ಮತ್ತು ಆರ್ ಎಂಬುದು ಎಯ ಸರಿಯಾದ ವಿವರಣೆಯಾಗಿದೆ. ನೆಕ್ಸ್ಟ್ 60ನೇ ಕ್ವಶನ್ ನೋಡಿ. ಕೆಳಗೆ ಎರಡು ಹೇಳಿಕೆಗಳನ್ನು ಕೊಡಲಾಗಿದೆ. ಒಂದು ಪ್ರತಿಪಾದನೆ ಎ ಮತ್ತೆ ಇದು ಅಸರ್ಷನ್ ರೀಸನ್ ಕ್ವಶನ್ ನೋಡಿ. ಪ್ರತಿಪಾದನೆ ಎ ಏನ್ ಹೇಳುತ್ತೆ ಅಂದ್ರೆ ಭಾರತದ ಜನಸಂಖ್ಯೆಯು 1990ರಿಂದೀಚೆಗೆ ಹೆಚ್ಚಾಗಿದೆ ಮತ್ತು 2011ನೇ ವರ್ಷದಲ್ಲಿ ಸರಿಸುಮಾರು 125 ಕೋಟಿಗಳಿಗೆ ತಲುಪಿತು. ಹೌದು, ಕರೆಕ್ಟು. ರೀಸನ್ ಏನಿದೆ ನೋಡಿ, 1990ರಿಂದೀಚೆಗೆ ಭಾರತದಲ್ಲಿ ಆರೋಗ್ಯ ರಕ್ಷಣೆ ಕೊಡುವುದರಲ್ಲಿನ ಸುಧಾರಣೆಯಿಂದಾಗಿ ಮರಣ ಪ್ರಮಾಣದಲ್ಲಿ ದಿಢೀರ್ ಇಳಿಕೆಯಾಗಿದೆ. ಹೌದು, ಕರೆಕ್ಟ್. ಇದಕ್ಕೆ ಸರಿಯಾದ ಉತ್ತರ 1 ಆಗುತ್ತೆ. ಆಪ್ಷನ್ 1 ಎ ಮತ್ತು ಆರ್ ಎರಡು ನಿಜ ಮತ್ತು ಆರ್ ಎಂಬುದು ಎಯ ಸರಿಯಾದ ವಿವರಣೆಯಾಗಿದೆ. ನೆಕ್ಸ್ಟ್ 61ನೇ ಕ್ವಶನ್ ನೋಡಿ. ಇದೊಂದು ಮ್ಯಾಚ್ ದ ಫಾಲೋಯಿಂಗ್. ಈ ಕಡೆ ಸಮಿತಿ ಕೊಟ್ಟಿದ್ದಾನೆ, ಇನ್ನೊಂದು ಕಡೆ ಎಳತನದ ಆಧಾರ ಅಂತ ಹೇಳ್ಕೊಟ್ಟಿದ್ದಾರೆ ಅವರು. ದಾಂಡೇಕರ್ ಮತ್ತು ರಾತ್ ಸಮಿತಿ ಇದಕ್ಕೆ ಮೂಲಭೂತ ಕನಿಷ್ಠ ಅಗತ್ಯತೆಗಳ ಮಾನದಂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಲಗಾ ಸಮಿತಿ ಪೌಷ್ಟಿಕ ಅವಶ್ಯಕತೆಗಳು ಮತ್ತು ಸಂಬಂಧಿತ ಅನುಭೋಗ ವೆಚ್ಚ. ನೆಕ್ಸ್ಟ್ ಲಟ್ವಾಲ ಸಮಿತಿ ಜೀವನೋಪಾಯ ವೆಚ್ಚ. ರಂಗರಾಜನ್ ಸಮಿತಿ ಕನಿಷ್ಠ ಜೀವನ ಮಟ್ಟ. ಇದಕ್ಕೆ ಆಪ್ಷನ್ 1 ಆಗುತ್ತೆ. ಎರಡು ಜೋಡಿಗಳು ಮಾತ್ರ. ಅದ್ರ ಕರೆಕ್ಟ್ ಆದದ್ದು ಲಟ್ವಾಲ ಸಮಿತಿ ಮತ್ತು ರಂಗರಾಜನ್ ಸಮಿತಿ. ನೆಕ್ಸ್ಟ್ 62ನೇ ಕ್ವಶನ್ ನೋಡಿ. ಈ ಕೆಳಗಿನ ಯಾವ ಆಯ್ಕೆಗಳು ಸುಸ್ಥಿರ ಅಭಿವೃದ್ಧಿ ನಿರ್ಣಾಯಕ ಅಂಶಗಳಲ್ಲಿ ಸೇರುವುದಿಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ತಲಾದಾಯ. ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 63ನೇ ಕ್ವಶನ್ ನೋಡಿ. ಈ ಕೆಳಗಿನ ಯಾವ ಉದ್ಯಮಗಳ ಸಂವರ್ಗಗಳು ಭಾರತದಲ್ಲಿನ 8 ಪ್ರಮುಖ ಉದ್ಯಮಗಳ ಭಾಗವಾಗಿರುವುದಿಲ್ಲ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಗಣಿಗಾರಿಕೆ, ಲೋಹಶಾಸ್ತ್ರೀಯ ಕಾರ್ಯಚಟುವಟಿಕೆಗಳು ಮತ್ತು ಔಷಧ ತಯಾರಿಕೆ ವಲಯ. ನೆಕ್ಸ್ಟ್ 64ನೇ ಕ್ವಶನ್ ನೋಡಿ. ರವಾಂಡಾಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಮತ್ತು ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಇದು ಭೂಭಾಗಗಳಿಂದ ಆವೃತವಾದ ದೇಶವಾಗಿದೆ. ಹುಟುಸ್ ಎಂಬುದು ರವಾಂಡಾದ ಪ್ರಮುಖ ಜನಾಂಗವಾಗಿದೆ. ಇವೆರಡು ಕರೆಕ್ಟ್ ಆನ್ಸರ್. ಆಪ್ಷನ್ 3 ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 65ನೇ ಕ್ವಶನ್ ನೋಡಿ. ಉತ್ತರ ಅಮೆರಿಕದ ಮಹಾಸರೋವರಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ 1 ಉತ್ತರ ಅಮೆರಿಕದ ಮಹಾಸರೋವರವು 5 ಸರೋವರಗಳನ್ನು ಒಳಗೊಂಡಿದೆ. ಅವುಗಳೆಂದರೆ ಸುಪೀರಿಯರ್ ಸರೋವರ, ಮಿಚಿಗನ್, ಎರ್ರಿ, ಅಂಟೋರಿಯಾ ಮತ್ತು ಹುರಾನ್ ಸರೋವರ. ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಆಪ್ಷನ್ 2 ನೋಡಿ. ಎರಿ ಸರೋವರ ಮಹಾಸರೋವರಗಳಲ್ಲಿ ಅತ್ಯಂತ ಚಿಕ್ಕ ಸರೋವರವಾಗಿದೆ. ಅದು ರಾಂಗ್. ನೆಕ್ಸ್ಟ್ ಆಪ್ಷನ್ 3 ನೋಡಿ. ಮಿಚಿಗನ್ ಸರೋವರವು ಸಂಪೂರ್ಣವಾಗಿ US ನಲ್ಲಿ ಹರಡಿದೆ. ಅದು ಕರೆಕ್ಟ್. ಸೊ ಆಪ್ಷನ್ 3 ಈಸ್ 1 and 3 ಮಾತ್ರ. 1 ಮತ್ತು 3 ಮಾತ್ರ. ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 66ನೇ ಕ್ವಶನ್ ನೋಡಿ. ಅನುಚ್ಛೇದ 72ರ ಅಡಿಯಲ್ಲಿ ರಾಷ್ಟ್ರಪತಿಗಳ ಕ್ಷಮಾದಾನದ ಅಧಿಕಾರದ ಸ್ವರೂಪವನ್ನು ಈ ಕೆಳಗಿನ ಪ್ರಕರಣಗಳಲ್ಲಿ ವಿವರಿಸಲಾಗಿದೆ. ಯಾವ ಪ್ರಕರಣದಲ್ಲಿ ಅಂದರೆ ಆಪ್ಷನ್ 2 ಕೇಹರ್ ಸಿಂಗ್ ವಿರುದ್ಧ ಭಾರತ ಒಕ್ಕೂಟ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಇಸ್ ದ ಕರೆಕ್ಟ್. 2 ಮಾತ್ರ, 2 ಮಾತ್ರ. ನೆಕ್ಸ್ಟ್ 67ನೇ ಕ್ವಶನ್ ನೋಡಿ. ಉಷ್ಣವಲಯದ ಮಳೆಕಾಡುಗಳ ಮರಗಳು ಬೃಹತ್ ಗಾತ್ರ ಮತ್ತು ಬಹಳ ಎತ್ತರವಾಗಿರುತ್ತದೆ. ಹೌದು. ಆಪ್ಷನ್ 2 ಮಳೆಕಾಡಿನ ಅತಿ ಎತ್ತರವಾದ ಮರಗಳ ಕೊಂಬೆಗಳ ದಟ್ಟವಾಗಿ ಮೇಲ್ಛಾವಣಿಯಂತೆ ಹರಡಿದ್ದು ಅವು ಸೂರ್ಯನ ಬೆಳಕನ್ನು ಪಡೆಯಲು ಪೈಪೋಟಿ ನಡೆಸುತ್ತವೆ. ಹೌದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿದೆ ಮತ್ತು ಹೇಳಿಕೆ 2 ಹೇಳಿಕೆ 1ರ ಸರಿಯಾದ ವಿವರಣೆಯಾಗಿದೆ. ನೆಕ್ಸ್ಟ್ 68ನೇ ಕ್ವಶನ್ ನೋಡಿ. ಮಾನವ ಅಭಿವೃದ್ಧಿ ಸೂಚ್ಯಂಕವು HADI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ 1990ರಲ್ಲಿ ಪರಿಕಲ್ಪಿತವಾದ ಮಾನವ ಅಭಿವೃದ್ಧಿಯ ಸಾರಾಂಶವಾಗಿದೆ. ಆದರೂ 2010ರಿಂದೀಚೆಗೆ ಒಂದು ಸಂಯುಕ್ತ ಸೂಚ್ಯಂಕವನ್ನು ಒಟ್ಟುಗೂಡಿಸಿದಾಗ 3 HDI ಪರಿಮಾಣ ಸೂಚ್ಯಂಕಗಳ ಸ್ಕೋರ್ಗಳನ್ನು ಅಂದಾಜು ಮಾಡುವ ವಿಧಾನವನ್ನು ಬದಲಾಯಿಸಲಾಗಿದೆ ಮತ್ತು ಬಳಸಲಾಗಿದೆ. ಕೆಳಗೆ ನೀಡಲಾದ ಸರಿಯಾದ ಉತ್ತರವನ್ನು ಆರಿಸಿ. ಇದಕ್ಕೆ ಸರಿಯಾದ ಉತ್ತರ ಜ್ಯಾಮಿತೀಯ ಮಧ್ಯಮ. ಆಪ್ಷನ್ 2 ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 69ನೇ ಕ್ವಶನ್ ನೋಡಿ.
ಬಹು ಆಯಾಮ ಬಡತನ ಸೂಚ್ಯಂಕವು MPI 3 ಆಯಾಮಗಳನ್ನು ಒಳಗೊಂಡಿದೆ. ಒಂದು ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟಗಳು. ಇವು ಮೊದಲ 2 ಆಯಾಮಗಳಿಗೆ ಪ್ರತಿಯೊಂದಕ್ಕೆ 2 ಮತ್ತು ಮೂರನೆಯದಕ್ಕೆ 6ರಂತೆ 10 ಸೂಚಕಗಳನ್ನು ಸೂಚಿಸುತ್ತದೆ. ಕೆಳಗಿನ ಯಾವ 2 ಸೂಚಕಗಳು 2ನೇ ಅಂದ್ರೆ ಶಿಕ್ಷಣ ಆಯಾಮದಲ್ಲಿ ಸೇರಿರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಶಾಲೆಗೆ ಕಳಿಸುವ ವರ್ಷ ಮತ್ತು ಸಾಲ ಹಾಜರಿ. ನೆಕ್ಸ್ಟ್ 70ನೇ ಕ್ವಶನ್ ನೋಡಿ. ಕೇಂದ್ರ ಪೂಲ್ನಲ್ಲಿ ಆಯ್ದ ಆಹಾರ ಧಾನ್ಯಗಳಿಗೆ ಗೋಧಿ ಮತ್ತು ಅಕ್ಕಿ. 1949ರಲ್ಲಿ ಪರಿಚಯಿಸಲಾದ ಕಾಪು ದಾಸ್ತಾನು ನಿರ್ವಹಿಸುವ ಭಾರತದ ಸರ್ಕಾರದ ಉದ್ದೇಶವನ್ನು ಈ ಕೆಳಗಿನ ಯಾವ ಆಯ್ಕೆಗಳು ಪ್ರತಿನಿಧಿಸುವುದಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಅಂತಾರಾಷ್ಟ್ರೀಯ ಆಹಾರ ಧಾನ್ಯ ಬೆಲೆಯು ಏರಿಕೆಯಾದಾಗ ಬಡ ದೇಶಗಳಿಗೆ ರಫ್ತು ಮಾಡುವುದು. ನೆಕ್ಸ್ಟ್ 71ನೇ ಕ್ವಶನ್ ನೋಡಿ. ಮೂಲ ಅರ್ಥಶಾಸ್ತ್ರ ಪರಿಕಲ್ಪನೆಯಲ್ಲಿ ಮಂದಾತಿ ಪ್ರಸರಣ ಯಾವಾಗ ಸಂಭವಿಸುತ್ತದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಅಧಿಕ ನಿರುದ್ಯೋಗದ ಜೊತೆಗೆ ಅಧಿಕ ಹಣದುಬ್ಬರ. ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 72ನೇ ಕ್ವಶನ್ ನೋಡಿ. ವಿಶ್ವಸಂಸ್ಥೆಯ ಮಿಲೇನಿಯಂ ಅಭಿವೃದ್ಧಿ ಗುರಿಗಳು 8 ಗುರಿಗಳ ಸಂವರ್ಗವಾಗಿದ್ದು ಅದನ್ನು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು 2015ನೇ ವರ್ಷದಲ್ಲಿ ಸಾಧಿಸಲು ಪ್ರಯತ್ನಿಸುತ್ತೇವೆಂದು ಒಪ್ಪಿಕೊಂಡಿರುತ್ತವೆ. ಈ ಕೆಳಗಿನವುಗಳಲ್ಲಿ ಯಾವುದು 8 ಗುರಿಗಳ ಸಂವರ್ಗದಲ್ಲಿ ಸೇರಿರುವುದಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಒಂದು ಕುಟುಂಬದ ಕನಿಷ್ಠ ಪಕ್ಷ ಒಬ್ಬ ವ್ಯಕ್ತಿಗೆ ಉದ್ಯೋಗ ಖಾತರಿ ಕೊಡುವುದು. ನೆಕ್ಸ್ಟ್ 73ನೇ ಕ್ವಶನ್ ನೋಡಿ. ಉಚಿತ ಕೊಡುಗೆಗಳ ಸಮಸ್ಯೆಯಿಂದಾಗಿ ಖಾಸಗಿ ದತ್ತಿ ಸಂಸ್ಥೆಗಳು ಬಡತನವನ್ನು ನಿವಾರಿಸುವುದು ಅಸಂಭವವಾಗಿರುತ್ತದೆ. ಆದರೂ ಹೆಚ್ಚು ಉಚ್ಛಾಯ ಸ್ಥಿತಿಯಲ್ಲಿರುವ ಶ್ರೀಮಂತವಾದ ಕುಟುಂಬಗಳು ಪಾವತಿ ಮಾಡಿದ ತೆರಿಗೆಗಳ ಮೂಲಕ ಹಣ ಒದಗಿಸಿ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಪಡಿಸುವ ಸರ್ಕಾರದ ಕ್ರಮದ ಮೂಲಕ ಈ ಸಮಸ್ಯೆ ಪರಿಹಾರವಾಗಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಬಡವರು ಉತ್ತಮ ಜೀವನ ಮಟ್ಟವನ್ನು ಅನುಭವಿಸಬಹುದಾದ್ದರಿಂದ ಅವರು ಉತ್ತಮ ಸ್ಥಿತಿಯಲ್ಲಿರುತ್ತಾರೆ ಮತ್ತು ಬಡತನ ನಿರ್ಮೂಲನಾ ಉಪಕ್ರಮಕ್ಕೆ ಹಣಕಾಸು ಒದಗಿಸಿದ ಶ್ರೀಮಂತರು ಸಹ ಉತ್ತಮ ಸ್ಥಿತಿಯಲ್ಲಿರುತ್ತಾರೆ, ಏಕೆಂದರೆ ಅವರು ಕಡಿಮೆ ಬಡತನವಿರುವ ಸಮಾಜದಲ್ಲಿ ಬದುಕುವುದನ್ನು ಆನಂದಿಸುತ್ತಾರೆ. ನೆಕ್ಸ್ಟ್ 74ನೇ ಕ್ವಶನ್ ನೋಡಿ. ಪರಿಸರ ಪಿರಮಿಡ್ ಡ್ಯಾಶ್ ತಲೆಕೆಳಗಾಗುತ್ತದೆ. ಇದಕ್ಕೆ ಆಪ್ಷನ್ 1 ಉತ್ಪಾದಕರ ಜೀವರಾಶಿ ಸತತ ಗ್ರಾಹಕರಿಗಿಂತ ಕಡಿಮೆಯಾದಾಗ. ಉತ್ಪಾದಕರ ಜೀವರಾಶಿ ಸತತ ಗ್ರಾಹಕರಿಗಿಂತ ಕಡಿಮೆಯಾದಾಗ. ನೆಕ್ಸ್ಟ್ 75ನೇ ಕ್ವಶನ್ ನೋಡಿ. ಮಾನವ ನಿರ್ಮಿತ ಧಾನ್ಯ ಟ್ರಿಟಿಕೇಲ್ ಅನ್ನು ಡ್ಯಾಶ್ ಕೃಷಿ ಮಾಡುವ ಮೂಲಕ ಉತ್ಪಾದಿಸಲಾಗುತ್ತದೆ. ಗೋಧಿ ಮತ್ತು ರೈ. ಗೋಧಿ ಇಂಟು ರೈ. ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 76ನೇ ಕ್ವಶನ್ ನೋಡಿ. C4 ಸಸ್ಯಗಳಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನು ಸ್ಥಿರೀಕರಣವನ್ನು ವೇಗವರ್ಧಿಸುವ ಕಿಣ್ವ ಯಾವುದು? ಆಪ್ಷನ್ 2 PEP ಕಾರ್ಬಾಕ್ಸಿಲೇಸ್. ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್ 76ನೇ ಕ್ವಶನ್ಗೆ. ನೆಕ್ಸ್ಟ್ 77ನೇ ಕ್ವಶನ್ ನೋಡಿ. ಮಳೆ ಹನಿಗಳ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಕಾಮನ ಬಿಲ್ಲು ಉತ್ಪತ್ತಿಯಾಗುತ್ತದೆ. ಈ ಕೆಳಗಿನ ಯಾವ ಭೌತಿಕ ವಿದ್ಯಮಾನಗಳು ಇದಕ್ಕೆ ಕಾರಣವಾಗಿವೆ? ಇದಕ್ಕೆ ಆಪ್ಷನ್ 2 ವಕ್ರೀಭವನ ಮತ್ತೆ ಆಪ್ಷನ್ 3 ಆಂತರಿಕ ಪ್ರತಿಫಲನ. ಸೊ ಸರಿಯಾದ ಉತ್ತರ ಆಪ್ಷನ್ 3 ಆಗುತ್ತೆ. 2 ಮತ್ತು 3 ಮಾತ್ರ. ನೆಕ್ಸ್ಟ್ 78ನೇ ಕ್ವಶನ್ ನೋಡಿ. ಮೂಲಭೂತ ಕಣಗಳ ಘಟಕಗಳು ಇವು. ಆಪ್ಷನ್ 4 ಲೇಪ್ಚಾನ್ಗಳು ಮತ್ತು ಕ್ವಾರ್ಕ್ಗಳು. ಇದಕ್ಕೆ ಸರಿಯಾದ ಉತ್ತರ 78ನೇ ಕ್ವಶನ್ಗೆ ಮೂಲಭೂತದ ಕಣಗಳ ಘಟಕಗಳು ಯಾವುವು ಅಂದ್ರೆ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 79ನೇ ಕ್ವಶನ್ ನೋಡಿ. ಸೌರ ಕಲೆಗಳು ಈ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತವೆ. ಇದಕ್ಕೆ ಸರಿಯಾದ ಉತ್ತರ ಸೌರ ಡೈನಮೋ. ನೆಕ್ಸ್ಟ್ 80ನೇ ಕ್ವಶನ್ ನೋಡಿ. ರಾಮನ್ ಪ್ರಯೋಗದಲ್ಲಿ ದುಂಡು ತಳದ ಗ್ಲಾಸ್ ಫ್ಲಾಸ್ಕ್ ಅಲ್ಲಿ ಡ್ಯಾಶ್ ತುಂಬಿರುತ್ತದೆ. ಬೆಂಜಿನ್. ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. 80ನೇ ಕ್ವಶನ್ಗೆ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 81ನೇ ಕ್ವಶನ್ ನೋಡಿ. ಭಾರತದ ಮೊದಲ ಸ್ವದೇಶಿ ಏರ್ಕ್ರಾಫ್ಟ್ ಕ್ಯಾರಿಯರ್ನ ಹೆಸರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 INS ವಿಕ್ರಾಂತ್. ನೆಕ್ಸ್ಟ್ 82ನೇ ಕ್ವಶನ್ ನೋಡಿ. LHC ಎನ್ನುವುದು ಪ್ರಸ್ತುತ ಪ್ರಪಂಚನ ಅತಿ ದೊಡ್ಡ ಹಾಗೂ ಶಕ್ತಿಶಾಲಿ ಕಣ ಆಕ್ಸಲರೇಟರ್. ಇದು ಎಲ್ಲಿದೆ ಅಂದ್ರೆ ಇದು ಜಿನೇವಾದಲ್ಲಿದೆ. ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. 82ನೇ ಕ್ವಶನ್ಗೆ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 83ನೇ ಕ್ವಶನ್ ನೋಡಿ. ಈ ಕೆಳಗಿನ ಯಾವುದು ಮಣ್ಣು ಸೃಷ್ಟಿ ಮಾಡುವುದರಲ್ಲಿ ಭಾಗಿಯಾಗುವುದಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ರಾಕ್ ಫಾಸ್ಫೇಟ್ಸ್. 83ನೇ ಕ್ವಶನ್ಗೆ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 84ನೇ ಕ್ವಶನ್ ನೋಡಿ.
ಉಸಿರಾಟದ ತಲಾಧಾರಗಳು ಡ್ಯಾಶ್ ಆಗಿರುವಾಗ ಉಸಿರಾಟದ ಅಂಶದ ಮೌಲ್ಯವು 1ಕ್ಕಿಂತ ಕಡಿಮೆ ಇರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಕೊಬ್ಬುಗಳು ಅಥವಾ ಪ್ರೋಟೀನ್ಗಳು. 85ನೇ ಕ್ವಶನ್ ನೋಡಿ, ಕೋಶವು ಸಂಪೂರ್ಣವಾಗಿ ಬಾತುಕೊಂಡಿರುವಾಗ ಈ ಕೆಳಗಿನವುಗಳಲ್ಲಿ ಯಾವುದು ಶೂನ್ಯವಾಗಿರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಡಿಪಿಡಿ. ಡಿಪಿಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 86ನೇ ಕ್ವಶನ್ ನೋಡಿ, ಒಬ್ಬ ವ್ಯಕ್ತಿಯು ನನಗೆ ಆ್ಯಕ್ಚುಲಿ ಇದಕ್ಕೆ ಸರಿಯಾಗಿ ಆನ್ಸರ್ ಗೊತ್ತಾಗಲಿಲ್ಲ ನನಗೆ 86ನೇ ಕ್ವಶನ್ಗೆ. ಈ ಕ್ವಶನ್ನ ನಾನು ಸ್ಕಿಪ್ ಮಾಡ್ತೀನಿ. ಕೀ ಆನ್ಸರ್ ಬಿಟ್ಟಾಗ ಬೇಕಾದ್ರೆ ತಿಳಿಸ್ಕೊಡ್ತೀನಿ ನಾನು. ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ 87 ಕ್ವಶನ್ಗೆ ಹೋಗ್ತೀನಿ ನೋಡಿ. 87ನೇ ಕ್ವಶನ್ನು, ಏಪ್ರಿಲ್ 20, 2021 ಮಂಗಳವಾರವಾಗಿದ್ದಲ್ಲಿ ಏಪ್ರಿಲ್ 20, 2003 ಯಾವ ದಿನ ಆಗಿರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಭಾನುವಾರ. ನೆಕ್ಸ್ಟು 88ನೇ ಕ್ವಶನ್ ನೋಡಿ, ಹಳ್ಳಿ ಕ್ಯೂಯು ಹಳ್ಳಿ ಪಿಯ ಉತ್ತರದಲ್ಲಿದೆ, ಹಳ್ಳಿ ಆರ್ ಹಳ್ಳಿ ಕ್ಯೂನ ಪೂರ್ವದಲ್ಲಿದೆ, ಹಳ್ಳಿ ಎಸ್ ಯು ಹಳ್ಳಿ ಪಿಯ ಎಡಭಾಗಕ್ಕಿದೆ, ಆರ್ ಹಳ್ಳಿಗೆ ಸಂಬಂಧಿಸಿದಂತೆ ಹಳ್ಳಿ ಎಸ್ನ ಸ್ಥಾನ ಯಾವುದು? ಇದಕ್ಕೆ ಸರಿಯಾದ ಉತ್ತರ ನೈಋತ್ಯ. ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. 89ನೇ ಕ್ವಶನ್ ನೋಡಿ, ಎಗೆ ಬಿಯು 2ರಷ್ಟು ವಯಸ್ಸು ಆಗಿದೆ, ಸಿಯು ವಯಸ್ಸು ಎಯು ವಯಸ್ಸು ಎಯ ವಯಸ್ಸು ಹಾಗೂ ಬಿಯ ವಯಸ್ಸಿನ ಒಟ್ಟು ಮೊತ್ತಕ್ಕಿಂತ 2ರಷ್ಟು. 10 ವರ್ಷದ ನಂತರ 3 ಜನರ ವಯಸ್ಸಿನ ಒಟ್ಟು ಮೊತ್ತ 120 ಆದರೆ ಎನ ವಯಸ್ಸು ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 20 ವರ್ಷಗಳು. ನಾನು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ, ಒಂದ್ಸಲ ನೋಡ್ಕೊಳ್ಳಿ. 20 ವರ್ಷಗಳಾಗುತ್ತೆ. ನೆಕ್ಸ್ಟು 90ನೇ ಕ್ವಶನ್ ನೋಡಿ, ಪಿ ಯು ಕ್ಯೂಗೆ ಸಹೋದರನಾದರೆ, ಆರ್ಗೆ ಕ್ಯೂ ತಾಯಿಯಾದರೆ, ಕ್ಯೂಗೆ ಎಸ್ ಸಹೋದರಿಯಾದರೆ, ಎಸ್ಗೆ ಪಿ ಏನಾಗಬೇಕು? ಇದಕ್ಕೆ ಸರಿಯಾದ ಉತ್ತರ ಮಾವ. ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 91ನೇ ಕ್ವಶನ್ ನೋಡಿ, ಕರ್ನಾಟಕ ಶ್ರಮಶಕ್ತಿ ಮಹಿಳಾ ವಿಶೇಷ ಯೋಜನೆ ಫಲಾನುಭವಿಗಳು ಯಾರು? ಇದಕ್ಕೆ ಸರಿಯಾದ ಉತ್ತರ ಎಲ್ಲ ಮಹಿಳೆಯರು. ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟು 92ನೇ ಕ್ವಶನ್ ನೋಡಿ, ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ನವೋದ್ಯಮ ನೀತಿ 2022-27ರ ಆಧಾರ ಸ್ತಂಭಗಳಾಗಿವೆ? ಆಪ್ಷನ್ 1 ಸಾಮಾಜಿಕ ಮತ್ತು ಗ್ರಾಮೀಣ ಉದ್ಯಮಗಳಿಗೆ ನೆರವಾಗುವುದು, ಹೌದು ಕರೆಕ್ಟು. ನೆಕ್ಸ್ಟ್ ಆಪ್ಷನ್ 2 ಅಂತರ್ಗತ ಮತ್ತು ನ್ಯಾಯ ಸಂಹಿತೆಯನ್ನು ಕಟ್ಟುವುದು, ಹೌದು ಕರೆಕ್ಟು. ನೆಕ್ಸ್ಟ್ 3ನೇ ನೋಡಿ, ಮಹಿಳಾ ಉದ್ಯಮಶೀಲತೆಯನ್ನು ಉತ್ತೇಜಿಸುವುದು, ಹೌದು. ಮೇಲಿನ ಎಲ್ಲವೂ ಎಲ್ಲ ಉತ್ತರಗಳು ಕರೆಕ್ಟ್ ಆಗಿವೆ. ನೆಕ್ಸ್ಟ್ 93ನೇ ಕ್ವಶನ್ ನೋಡಿ, ಬ್ರಿಕ್ಸ್ ಸಮ್ಮೇಳನ ಬ್ರಿಕ್ಸ್ ಸಮ್ಮಿಟ್ 2025 ಯಾವ ಸ್ಥಳದಲ್ಲಿ ನಡೆಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ರಿಯೋ ಡಿ ಜನೈರೋ. ರಿಯೋ ಡಿ ಜನೈರೋ. ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 94ನೇ ಕ್ವಶನ್ ನೋಡಿ, ಸಿಕ್ಲಿಗರ್ ಸಮುದಾಯ ಅಭಿವೃದ್ಧಿ ಯೋಜನೆಯು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಆ್ಯಂಡ್ ಆಪ್ಷನ್ 2 ಆಗುತ್ತೆ. ಆರ್ಥಿಕವಾಗಿ ಹಿಂದುಳಿದವರಿಗೆ. ನೆಕ್ಸ್ಟ್ ಆಪ್ಷನ್ 2 ಕಬ್ಬಿಣದ ಸಾಮಾನು ಬೆಸುಗೆ ಫ್ಯಾಬ್ರಿಕೇಶನ್ನಲ್ಲಿ ತೊಡಗಿದವರಿಗೆ. ಸರಿಯಾದ ಉತ್ತರ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 95ನೇ ಕ್ವಶನ್ ನೋಡಿ, ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಇದಕ್ಕೆ ನೋಡಿ ಫಸ್ಟು ಬಾವುಲಿ ಸಂರಕ್ಷಣಾ ಮೀಸಲು ವಲಯ, ಇದಕ್ಕೆ ಸರಿಯಾದ ಉತ್ತರ ಬಂಕಾಪುರ. ನೆಕ್ಸ್ಟ್ ಪಕ್ಷಿ ಸಂರಕ್ಷಣಾ ಮೀಸಲು, ಇದಕ್ಕೆ ತುಂಗಭದ್ರಾ. ನವಿಲು ಸಂರಕ್ಷಣಾ, ಇದಕ್ಕೆ ಹನುಮನಹಳ್ಳಿ. ನೆಕ್ಸ್ಟ್ ನೀರು ನಾಯಿ ಸಂರಕ್ಷಣಾ ಮೀಸಲು, ಇದಕ್ಕೆ ಎಲ್ಲಿ ಬರುತ್ತೆ? ಸಾರಿ, ಇದು ಸ್ವಲ್ಪ ಆನ್ಸರ್ ರಾಂಗ್ ಇದೆ. ನಾನು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 96ನೇ ಕ್ವಶನ್ ನೋಡಿ, ಸ್ವಚ್ಛ ಸರ್ವೇಕ್ಷಣ 2024ರಲ್ಲಿ ಯಾವ ಭಾರತೀಯ ನಗರವು ಸ್ವಚ್ಛ ನಗರವಾಗಿ ಸ್ಥಾನ ಪಡೆದಿದೆ? ಇದಕ್ಕೆ ಸರಿಯಾದ ಉತ್ತರ ಇಂದೋರ್ ಆಗುತ್ತೆ, ಮಧ್ಯಪ್ರದೇಶ. ನೆಕ್ಸ್ಟ್ 97ನೇ ಕ್ವಶನ್ ನೋಡಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆಯಲ್ಲಿ ಪ್ರಾಚೀನ ಶಾಸನಗಳ ಸಂರಕ್ಷಣೆಗಾಗಿ ಇತ್ತೀಚೆಗೆ ಸ್ಥಾಪಿಸಲಾದ 3D ಡಿಜಿಟಲ್ ತಂತ್ರಜ್ಞಾನವನ್ನು ಯಾವ ಕಂಪನಿಯು ನಿರ್ವಹಿಸುತ್ತಿದೆ? ಇದಕ್ಕೆ ಆಪ್ಷನ್ 3 ದಿ ಮಿಥಿಕ್ ಸೊಸೈಟಿ. ನೆಕ್ಸ್ಟ್ 98ನೇ ಕ್ವಶನ್ ನೋಡಿ, ದಿಶಾಂಕ ಉಪಕ್ರಮವು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಆಪ್ಷನ್ 2 ಭೂ ದಾಖಲೆಗಳ ಮಾಹಿತಿಗಾಗಿ. ನೆಕ್ಸ್ಟ್ 99ನೇ ಕ್ವಶನ್ ನೋಡಿ, ಕೆಳಗಿನ ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ಏರ್ ಇಂಡಿಯಾ ತನ್ನ ಅತಿದೊಡ್ಡ ವಿಮಾನ ಹಾರಾಟ ತರಬೇತಿ ಶಾಲೆಯನ್ನು ಸ್ಥಾಪಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಕರ್ನಾಟಕ. ನೆಕ್ಸ್ಟ್ 100 ಕ್ವಶನ್ 100ನೇ ಕ್ವಶನ್ ನೋಡಿ, ಪ್ರಗತಿಪಥ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆಗೆ ಸಂಬಂಧಿಸಿದೆ. ಥ್ಯಾಂಕ್ ಯು.